ಮಾಸ್ಕ್ ಹಾಕದಿದ್ರೆ ದುಬಾರಿ ದಂಡಂ. ಜನ ಮಾಸ್ಕ್ ಬಳಕೆ ಮಾಡ್ತಿದ್ದಾರಾ ಇಲ್ವಾ? ನ್ಯೂಸ್ 18 ಮೆಗಾ ರಿಯಾಲಿಟಿ ಚೆಕ್. ಕರ್ನಾಟಕದಲ್ಲಿ ದಿನೇ ದಿನೇ ಕೊರೋನಾ ಹೆಚ್ಚಾಗ್ತಾ ಇದೆ, ಕೇಸ್ ಜಾಸ್ತಿ ಆಗ್ತಾ ಇದೆ. ಆದ್ರೆ ಜನ ಜಾಗೃತರಾಗಿದ್ದಾರಾ? ಮಾಸ್ಕ್ ನ ಕಡ್ಡಾಯವಾಗಿ ಬಳಸ್ತಾ ಇದ್ದಾರಾ? ರಾಜ್ಯದ 30 ಜಿಲ್ಲೆಗಳಲ್ಲಿ ಚಿತ್ರಣ ಹೇಗಿದೆ? ನ್ಯೂಸ್ 18 ಮೆಗಾ ರಿಯಾಲಿಟಿ ಚೆಕ್ ಮಾಡಿದೆ. ದುಬಾರಿ ದಂಡ ಹಾಕ್ತಾ ಇದ್ರು ಬೆಂಗಳೂರಿನಲ್ಲಿ ಜನ ಡೋಂಟ್ ಕೇರ್ ಅಂತಿದ್ದಾರೆ. ಮೆಜೆಸ್ಟಿಕ್, ಕಾರ್ಪೊರೇಷನ್, ಮಾರುಕಟ್ಟೆ ಸೇರಿದಂತೆ ವಿವಿಧೆಡೆ ಜನ ಮಾಸ್ಕ್ ಇಲ್ಲದೆ ಓಡಾಡ್ತಾ ಇರೋ ದೃಶ್ಯ ಸಾಮಾನ್ಯವಾಗಿದೆ. ಸಂಜಯ್ ನಗರ ಸುತ್ತಮುತ್ತ ಮಾಸ್ಕ್ ಹಾಕದ ವಾಹನ ಸವಾರರಿಗೆ ಮಾರ್ಷಲ್ಸ್ ದಂಡ ಹಾಕ್ತಿದ್ದಾರೆ. ಇನ್ನು ಚಿಕ್ಕಮಗಳೂರಿನಲ್ಲಿ ಜನ ರೂಲ್ಸ್ ಫಾಲೋ ಮಾಡ್ತಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ವೀರೇಶ್ ಮಾಹಿತಿಯನ್ನ ನೀಡಿದ್ದಾರೆ, ಬನ್ನಿ ನೋಡೋಣ. ಕೊರೋನಾ ಸೋಂಕಿತರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಲೇ ಇದೆ. ಆದ್ರೂ ಕೂಡ ಜನಮತ ಬುದ್ಧಿ ಕಲಿತಂತೆ ಕಾಣ್ತಲ್ಲ. ಯಾಕಂದ್ರೆ ಸಾಕಷ್ಟು ಜನರು ಮಾಸ್ಕ್ ಅನ್ನೇ ಹಾಕದೆ ಈಗ ಓಡಾಟಗಳನ್ನು ಕೂಡ ಮಾಡ್ತಾರಂಥದ್ದು. ನಾವೀಗ ಚಿಕ್ಕಮಗಳೂರು ನಗರದ ಏನು ಚಿಕನ್ ಮಾರ್ಕೆಟ್ ಬಳಿ ಇದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ವ್ಯಾಪಾರಸ್ಥರು ಆಗಿರ್ಬೋದು ಮತ್ತೆ ಕೆಲ ಜನರು ಕೂಡ ಮಾಸ್ಕ್ ಅನ್ನು ಹಾಕದೆ ಓಡಾಟ ನಡೆಸ್ತಿರುವಂಥದ್ದು. ಮತ್ತೆ ಕೆಲವರು ಮಾಸ್ಕ್ ಹಾಕಿದ್ರು ಕೂಡ ಮುಖದ ಕೆಳಗೆ ಮಾಸ್ಕ್ ಅನ್ನ ಧರಿಸಿರುವಂಥದ್ದು, ಮೂಗು ಬಾಯಿಯನ್ನ ಮುಚ್ಚಿಕೊಳ್ಳದೆ ಒಂದು ಮಾಸ್ಕ್ ಅನ್ನ ಹಾಕ್ತಿರುವಂಥದ್ದು. ದಿನ ದಿನ ಕೊರೋನಾ ಸೋಂಕಿತರ ಸಂಖ್ಯೆ ಕೂಡ ಹೆಚ್ಚಾಗ್ತಿದೆ. ಅದ್ರ ಜೊತೆಗೆ ಸಾವಿನ ಸಂಖ್ಯೆ ಕೂಡ ಈಗ ಹೆಚ್ಚಾಗ್ತಿರುವಂಥದ್ದು. ಈಗಾಗಲೇ ಚಿಕ್ಕಮಗಳೂರಿನಲ್ಲಿ 9,500 ಏನು ಕೊರೋನಾ ಸೋಂಕಿತರ ಸಂಖ್ಯೆ ಇರುವಂಥದ್ದು. ಅದರಲ್ಲಿ 122 ಜನರು ಈಗ ಕೊರೋನಾ ಸೋಂಕಿನಿಂದ ಸಾವನ್ನಪ್ಪಿರುವಂಥದ್ದು. ಈಗ 2-3 ದಿನಗಳ ಹಿಂದೆ ಸರ್ಕಾರ ಕೂಡ ಈ ಕೊರೋನಾವನ್ನು ತಡೆಗಟ್ಟಬೇಕು ಅನ್ನೋ ಹಿನ್ನೆಲೆಯಲ್ಲಿ ಟಫ್ ರೂಲ್ಸ್ ಅನ್ನು ಕೂಡ ಜಾರಿ ಮಾಡಿರುವಂಥದ್ದು. ಆದರೆ ಈಗ ಚಿಕ್ಕಮಗಳೂರಿನ ಜನ ಕೆಲವು ಜನರು ಸರಿಯಾದ ರೀತಿಯಲ್ಲಿ ಮಾಸ್ಕ್ ಅನ್ನು ಬಳಕೆ ಮಾಡ್ತಿದ್ದಾರೆ. ಇನ್ನು ಕೆಲವು ಜನರು ಮಾತ್ರ ಮಾಸ್ಕ್ ಹಾಕಿದ್ರು ಕೂಡ ಸರಿಯಾಗಿ ಮೂಗು ಬಾಯನ್ನು ಮುಚ್ಚಿಕೊಳ್ಳದೆ ಮಾಸ್ಕ್ ಅನ್ನು ಹಾಕಿರುವಂಥದ್ದು. ಮತ್ತೆ ಕೆಲ ವ್ಯಾಪಾರಸ್ಥರು ಕೂಡ ಮಾಸ್ಕ್ ಅನ್ನು ಹಾಕದೆ ವ್ಯಾಪಾರ ಮಾಡ್ತಿರುವಂಥದ್ದು. ಏನು ದಿನದಿಂದ ದಿನಕ್ಕೆ ಕೊರೋನಾ ಸೋಂಕಿತರ ಸಂಖ್ಯೆ ಕೂಡ ಹೆಚ್ಚಾಗ್ತಿದೆ. ಆದ್ರೂ ಕೂಡ ಚಿಕ್ಕಮಗಳೂರಿನ ಜನ ಇನ್ನೂ ಕೂಡ ಬುದ್ಧಿ ಕಲಿತಂತೆ ಕಾಣ್ತಲ್ಲ. ಯಾಕಂದ್ರೆ ಕೆಲವು ಮಂದಿ ಮಾತ್ರ ಮಾಸ್ಕ್ ಹಾಕ್ತಿದ್ದಾರೆ, ಇನ್ನು ಕೆಲವರು ಮಾಸ್ಕ್ ಅನ್ನೇ ಹಾಕ್ತಾ ಇಲ್ಲ. ಇನ್ನು ಹಾಕಿದ್ರು ಕೂಡ ಕೆಲವರು ಅದನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡುವಲ್ಲಿ ವಿಫಲರಾಗಿದ್ದಾರೆ. ಇನ್ನಾದ್ರೂ ಚಿಕ್ಕಮಗಳೂರಿನ ಜನ ಬುದ್ಧಿ ಕಲಿಯಬೇಕಾಗಿದೆ.